ನಿನ್ನ ಸರ್ಕಾರದಿಂದ ರೈತರಿಗೆ ಬರುವ ಎಲ್ಲ ಸೌಲಭ್ಯಗಳನ್ನು ನಿಲ್ಲಿಸು. ನಮ್ಮ ರೈತರಿಂದ ಸರ್ಕಾರಕ್ಕೆ ಹೋಗುವ ಎಲ್ಲ ಸೌಲಭ್ಯಗಳನ್ನು ನಾವು ನಿಲ್ಲಿಸುತ್ತೇವೆ. ಆ ನಿಮ್ಮ ಸರ್ಕಾರಕ್ಕೆ ಈ ರೈತರ ಕತ್ತು ಏನೆಂದು ಗೊತ್ತಾಗಲಿ. ಕಾಳಿಂಗ, ಸರ್ಕಾರಕ್ಕೆ ಸವಾಲು ಹಾಕಬೇಡ. ಸರ್ಕಾರ ಮನಸ್ಸು ಮಾಡಿದರೆ ಕರೆಂಟ್ ಕಟ್ ಮಾಡಿಸಿ, ಬಸ್ ಸಂಚಾರ ನಿಲ್ಲಿಸಿ, ಹನಿ ನೀರಿಗೂ ಗತಿ ಇಲ್ಲದಂತೆ ಮಾಡಿ ನಿಮ್ಮನ್ನು ಸರ್ಕಾರ ದೇವರೆಂದು ಮಾಡುತ್ತೇನೆ. ಲೇ ಪ್ರತಾಪ್ ಗೌಡ, ಸಾವು ಬಂದರು ನಿನ್ನ ಸರ್ಕಾರದ ಮುಂದೆ ಕೈ ಒಡ್ಡಿ ನಿಲ್ಲಲಾರ ರೈತ. ನೀನ್ ಬಸ್ ಸಂಚಾರ ಬಂದ್ ಮಾಡಿದರೆ ನಾವು ಎತ್ತಿನ ಬಂಡಿ ಓಡ್ತೀವಿ. ನೀನು ನೀರು ಬಂದ್ ಮಾಡಿದರೆ ನಾವು ನಮ್ಮ ಹೊಲದಲ್ಲಿ ಬಾವಿ ಕಡಿಸ್ತೀವಿ. ನೀನು ಕರೆಂಟ್ ತೆಗೆದರೆ ನಾವು ದ್ವೀಪ ಹಚ್ಚಿ ಬಗ್ತೀವಿ. ಬಟ್ ನಾವು ಉತ್ತಿ ಬಿತ್ತು ಬೆಳೆದ ನಿಮಗೆ ಅನ್ನವನ್ನು ನಿಮ್ಮ ಸರ್ಕಾರಕ್ಕೆ ಕೊಡ್ಲಿಕ್ಕೆ ನಿಮ್ಮ ಸರ್ಕಾರಿ ದಿವಾಳಿ ಆಗುವುದಲ್ಲದೆ ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಎಚ್ಚರ. ಏ ಪ್ರತಾಪ್ ಗೌಡ, ನಿನ್ನ ಕಾಯಕ ಏನು ಮಾಡೋ, ನನ್ನ ಕಾಯಕ ನಾನು ಮಾಡುತ್ತೇನೆ. ನಾಳೆ ತಿಳಿದು ಹೋಗಲಿ ರೈತನಿಂದ ಸರ್ಕಾರವೋ ಅಥವಾ ಸರ್ಕಾರದಿಂದ ರೈತನೋ ಅಂತ. ಹೋಗೋಣ. ರೈತರಿಂದ ಸರ್ಕಾರ ನನ್ನ ಸರ್ಕಾರದ ಮುಂದೆ ರೈತರು ಯಾವ ಲೆಕ್ಕ? ಇವತ್ತಿನಿಂದ ಸರ್ಕಾರದಲ್ಲೆಲ್ಲ ಸೌಲಭ್ಯವನ್ನು ಬಂದು ಮಾಡಿಸಿ ಕತ್ತಲೆಯಲ್ಲಿ ಕಾಲ ಕಳೆಯುವಂತೆ ಮಾಡಿ ನಾನೇ ಈ ಸರ್ಕಾರದಲ್ಲಿ ಹಾಕಿರಬೇಕು. ಅಣ್ಣ, ಆ ರೈತರನ್ನು ನಮ್ಮ ವಿರುದ್ಧ ಎತ್ತುಕಟ್ಟೆ ಹಾಕಿದ ಆ ಕಾಳಿಂಗ ಹಾಗೂ ವಿರಾಟರನ್ನು ಕತ್ತಲೆ ಕೋಣೆಯಲ್ಲಿ ಕಾಲ ಕಳೆಯುವಂತೆ ಮಾಡಿ ಗತಿ ಹನಿ ನೀರಿಗೂ ಗತಿ ಇಲ್ಲಿಂದಂತೆ ಮಾಡುತ್ತಾನೆ. ಬಾ ಅಣ್ಣ, ಹೋಗೋಣ ಬಾ. ಬಹಳ ಕಷ್ಟವಲ್ಲವೇ? ಯಾಕೆ ಕಷ್ಟ ಸ್ವಾಮಿ? ಒಬ್ಬ ಮಂತ್ರಿಯಿಂದ ಇಡೀ ರಾಜ್ಯದಲ್ಲಿ 3-4 ದಿನದಿಂದ ಬಸ್ ಸಂಚಾರ ಇಲ್ಲ, ನೀರಿನ ಸೌಲಭ್ಯ ಇಲ್ಲ, ವಿದ್ಯುತ್ ಇಲ್ಲ. ಅನ್ನದಾತನಿಗಿಂತ ಸರ್ಕಾರವೇ ಮೇಲೆಂದು ಸೊಕ್ಕೇರಿ ಮಾತನಾಡುತ್ತಾನೆ ಆ ಪ್ರತಾಪಗೌಡ. ಹೌದು ರೀ, ಅನ್ನದಾತರಿಗಿಂತ ಈ ನಮ್ಮ ಸರ್ಕಾರ ಏನು ಹೆಚ್ಚಿನದಲ್ಲ ನೋಡಿ. ಬಸ್ ಸಂಚಾರ ಬಂದ್ ಮಾಡಿದ್ರೆ ಏನಾಯ್ತು? ಎತ್ತಿನ ಗಾಡಿ ಇಲ್ವೇ? ಅದರಲ್ಲಿ ನಾವು ಪ್ರಯಾಣ ಮಾಡಬಹುದು. ಒಂದು ವೇಳೆ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡಿದ್ರೆ ಅದರಲ್ಲಿ ನಿಜವಾದ ಆನಂದ ಸಿಗುತ್ತೆ ಅಲ್ವೇ? ಹೌದು ಸೀತಾ, ರೈತನ ಆಧಾರ ಸ್ತಂಭವೇ ಎತ್ತಿನ ಬಂಡಿ. ಈಗಿನ ಕಾಲಕ್ಕೆ ಅನುಕೂಲವಾಗಿ ಟ್ರ್ಯಾಕ್ಟರ್ ವಾಹನಗಳು ಬಂದು ರೈತರನ್ನು ದರಿದ್ರನಾಗಿ ಮಾಡಿದವು. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆಯವರು 200-300 ಚೀಲದ ಜೋಳದ ರಾಶಿಯನ್ನು ಮಾಡಿದರು. ಬೆನ್ನು ಮೇಲೆ ಹೊತ್ತಿಕೊಂಡು ಬಂಡೆಯೊಳಗೆ ಹಾಕಿಕೊಂಡು ಊರಿನೊಳಗೆ ತಂದು ಹಯ್ಯದೊಳಗೆ ಹಾಕುತ್ತಿರುವಾಗ ಅದರ ಸಂಭ್ರಮವೇ ಬೇರೆ ಇರುತ್ತಿತ್ತು. ಹೌದ್ರಿ, ಹಿಂದಿನ ಕಾಲ ಈಗ ಬರೀ ನೆನಪು ಮಾತ್ರ ಅಷ್ಟೇ ಅಲ್ಲ ರೀ. ಆವಾಗಿನ ಜನ ಎಷ್ಟೊಂದು ಸಂತೋಷ ನೆಮ್ಮದಿಯಿಂದ ಕಾಲ ಕಳೀತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಕೆಲವೊಂದಿಷ್ಟು ಜನಗಳ ಕೈಲಿ ಸಿಕ್ಕು ನಮ್ಮೆಲ್ಲರ ಬಾಳು ನರಕವಾಗಿ ಹೋಗಿದ್ದೀರಿ. ಅದಿರ್ಲಿ ಬಿಡಿ, ಬನ್ನಿ. ಬೇಳೆ ತುಂಬಾನೇ ಆಯ್ತು. ನಮ್ಮ ಹೊಲದಲ್ಲಿ ನೀವೀಗ ಬೋರ್ವೆಲ್ ಹಾಕಿಸ್ತೀನಿ ಅಂತ ಹೇಳಿದ್ರಲ್ಲ, ಯಾವ ಹೊಲ ಅಂತ ನೋಡ್ಕೊಂಡು ಬರೋಣ. ನಿಂತಿಕೋ ಸೀತಾ, ಆ ಮರದಲ್ಲಿ ಕುಳಿತಿರುವ ಪಕ್ಷಿಗಳು ಹೇಗೆ ಕುಟುಂಬ ಹಾಕುತ್ತೇವೆ ನೋಡು. ಆ ಹಕ್ಕಿಗಳಿಗೆ ಕೆಲಸವಿಲ್ಲ, ಅವುಗಳಂತೆ ನಿಮಗೂ ಕೆಲಸ ಇಲ್ಲವೇನೋ? ಬನ್ನಿ ಹೋಗೋಣ. ಕೆಲಸವಲ್ಲ ಸೀತಾ, ಆ ಹಕ್ಕಿಗಳು ಒಂದಕ್ಕೊಂದು ಎಷ್ಟೊಂದು ಪ್ರೀತಿಯಿಂದ ಅನ್ಯೋನ್ಯವಾಗಿ ಇದ್ದೇವೆ ನೋಡು.
ಆ ಹಕ್ಕಿಗಳ ಚಿಲಿಪಿಲಿ ನಾದವೇ ನಮಗೆ ಸಂಗೀತ. ನಿನ್ನ ಹಾಡವೇ ನನಗೆ ಇಂಚರ. ಹಾಡೊಂದು ಈ ನಿನ್ನ ಪತಿರಾಯನಿಗಾಗಿ. ಶಿವರಾಮ್, ಮನೆಯಲ್ಲಿ ತಮ್ಮಂದರ ಕಾಟವೆಂದು ಹೊಲಕ್ಕೆ ಬಂದು ಹಾಡಿ ಕುಣಿತಿರುವೆಯಾ? ಛೇ ಹಾಗೇನಿಲ್ಲ. ಹಾ, ಇರಲಿ ಶಿವರಾಮ. ನಿನ್ನ ಹೊಲದಲ್ಲಿ ನಾನು ಬಾವಿ ಕಟ್ಟಿಸುವ ಪ್ಲಾನ್ ಮಾಡುತ್ತಿದ್ದಂತೆ. ಹೌದು ಶ್ರೀಮಂತರೇ, ರೈತರ ಬದುಕು ಹೇಗಾಗಿದೆ ಎಂದರೆ ಒಂದು ಹಕ್ಕಿ ಸಾವಿರಾರು ಕನಸುಗಳನ್ನು ಕಂಡು ಕಾಡು ಗುಡ್ಡುಗಳನ್ನು ಅಲೆದಾಡಿ ಕಸಕಟ್ಟೆಗಳನ್ನು ತಂದು ಮರದ ಟೊಂಪಿಗೆ ಒಂದು ಗೂಡನ್ನು ಕಟ್ಟಿತು. ಆಗ ಆ ಗೂಡಿನೊಳಗೆ ಮೊಟ್ಟೆ ಇಟ್ಟು ಮರಿಗಳನ್ನು ಇಟ್ಟಿತು. ಆ ಗೂಡು ಕಟ್ಟಿದ ಮರ ಕೆಟ್ಟ ಮನುಷ್ಯನ ಕಣ್ಣಿಗೆ ಬಿತ್ತು. ಆಗ ಆ ಮನುಷ್ಯ ಆ ಮರವನ್ನು ಕೆಡಿದು ಧರೆಗುರುಳಿಸಿದ. ಆಗ ಆ ಗಿಡದಲ್ಲಿರುವ ಹಕ್ಕಿ ಪಕ್ಷಿಗಳು ನೆಲಕ್ಕೆ ಉರುಳಿದವು. ಆಗ ಸಣ್ಣ ಮರಿಗಳು ಚಿಲಿಪಿಲಿ ಎಂದು ಒದ್ದಾಡಿ ಹೊಟ್ಟಿಗೆ ಅನ್ನವಿಲ್ಲದೆ ನೀರಿನ ದಾಹವಿಲ್ಲದೆ
ಶ್ರೀಮಂತನೇ ಪರದೇಶಿ ಆಯಿತು. ನಿಮ್ಮಂತ ರಾಜಕೀಯವರ ಕೈಯಲ್ಲಿ ಸಿಕ್ಕ ರೈತರ ಬದುಕು ಪರದೇಶಿಯಾದ ಹಕ್ಕಿ ಎತ್ತಾಯಿತು. ಶ್ರೀಮಂತರ ಹಕ್ಕಿ ಎತ್ತಾಯಿತು. ಶಿವರಾಮ, ಅಂಗೈ ಹುಣ್ಣಿಮೆಗೆ ಕನ್ನಡಿ ಯಾಕೆ? ನಿನ್ನ ತಮ್ಮ ಕಾಳಿಂಗ ನಮ್ಮ ಸರ್ಕಾರವನ್ನೇ ಎದುರು ಹಾಕಿಕೊಂಡದನಲ್ಲ. ನನ್ನ ಮನೆಗೆ ನುಗ್ಗಿ ರಾಶಿಗಟ್ಟಲೆ ನಮ್ಮ ಹಣವನ್ನು ಸುಟ್ಟು ಅದೇ ನಿರ್ಧಾರ ಮಾಡಿ ನಿಮ್ಮ ರಕ್ತವನ್ನು ಹೀರಿ ಕಾಲುವನ್ನು ಸರಿಸದಿದ್ದರೆ ಮೂಳೆಯನ್ನು ಮುರಿಯುವಂತೆ ದೇಹವನ್ನೇ ಸುಂದರವಾಗಿ ಕಟ್ಟಬೇಕೆಂದಿರುವೆ ನಿಮ್ಮೆಲ್ಲರ ಶವದಿಂದ. ರೀ, ಇವರ ಮಾತಿಗೆ ನೀವೇಗ್ರಿ ಭಯಪಟ್ಟ? ರೈತರನ್ನ ಎದುರು ಹಾಕೊಂಡು ಬದುಕಿದವರು ಈ ಜಗತ್ತಿನಲ್ಲಿಯೇ ಯಾರು ಇಲ್ಲ. ಬನ್ನಿ ಹೋಗೋಣ. ನಿಂತುಕೋ ಸೀತಾ. ಸಾಹಿತಿಗೆ ಇರುವುದು ಬರೆಯುವ ದಾಹ, ಗಾಯಕನಿಗೆ ಇರುವುದು ಹಾಡಿನ ದಾಹ, ನಿನ್ನಂತ ರಾಣಿಗೆ ಇರುವುದು ನನ್ನಂತ ರಾಜನ ದಾಹ. ಗಡಿಬಿಡಿ, ಗಡಿಬಿಡಿ. ಗೊತ್ತಾಯ್ತು ಬಿಡ್ರಿ, ಹೆಣ್ಣಿಗೆ ಬಂಗಾರದ ಆಸೆ, ಪ್ರೀತಿ ಪ್ರೇಮಿಗಳಿಗೆ ಪ್ರೀತಿ ನಿಜೆ. ಹಂಗ ನಿಮಗ ರಸಕ ರಾಣಿ ರಾಸೆ ಕತ್ತಾಕ ಬಿಡ್ತೀರಿ. ನಿಮ್ಮ ಆಸೆ ಬಿಡ್ರಲ್ಲ. ಲೇ ಗಡಿಬಿಡಿ, ನಿಮಗಷ್ಟೇ ಮಾತನಾಡಲಿಕ್ಕೆ ಬರ್ತದೆ ಎಂದು ತಿಳಿದುಕೊಳ್ಳಬೇಕು. ನಿಮ್ಮಪ್ಪನೆಂತೆ ಕೂಡ ಈ ಹುಲಿ ಮಾತನಾಡುತ್ತದೆ. ಕರೆಗೆ ಇರುವುದು ಹಸುರಿನ ದಾಹ, ರವಿಗೆ ಇರುವುದು ಬೆಳಕಿನ ದಾಹ, ಈ ಹುಲಿಗೆ ಇರುವುದು ನಿಮ್ಮಂತವರ ಪ್ರಾಣ ತೆಗೆಯುವ ದಾಹ. ನನ್ನ ಹೆಂಡತಿಯ ಮೇಲೆ ಕೆಟ್ಟು ಕಣ್ಣು ಹಾಕಿದ್ದೆಯಾದರೆ ನಿಮ್ಮ ಕಣ್ಣನ್ನು ಚಿಟ್ಟು ತೆಗೆಯುತ್ತಾನೆ ಈ ಶಿವರಾಮ. ಶಿವರಾಮ, ಗಡಿಬಿಡಿ, ಕಟ್ಟಿ ಹಾಕು ಈ ಮಗನನ್ನು. ಅಲ್ಲ ಗೌಡ್ರ, ಅಲ್ಲಿ ನೋಡ್ರಿ ಆ ಮಗನ ಕೈ ठेक्ಕಿರು ಹಂಗ ಜಿಗದಾಡಕತ್ತಾನ. ಜಿಗದಾಡಲಿ ಬಿಡ್ಲೆ ಗಡಿಬಿಡಿ, ಜಿಗದಾಡಲಿ. ಎಲ್ಲಿವರೆಗೂ ಜಿಗದಾಡುತ್ತಾನೆ? ಮೈಯಲ್ಲಿ ಶಕ್ತಿ ಇರುವವರೆಗೂ ಜಿಗದಾಡ್ತಾನೆ. ಕೊನೆಗೆ ಶಕ್ತಿ ಮುಗಿದ ಬಳಿಕ ಷಂಡನಂತೆ ಬೀಳುತ್ತಾನೆ. ಮುಚ್ಚ ಬಾಯ್ನ ಪಾಪಿ. ನನ್ನ ಗಂಡ ಷಂಡನಂತೆ ಬೀಳನಲ್ವೋ? ನೀವು ಕಟ್ಟಿದ ಹಗ್ಗವನ್ನು ಹರಿದು ನಿಮ್ಮ ಪ್ರಾಣವನ್ನು ತೆಗೆಯುವ ಪುಂಡ ನನ್ನ ಗಂಡ. ಪುಂಡ? ಲೇಸಿತ, ನಿನ್ನ ಗಂಡ ಅಷ್ಟೊಂದು ಪುಂಡನಾಗಿದ್ದರೆ ಮದುವೆಯಾಗಿ 6 ವರ್ಷ ಆದರೂ ನಿನ್ನ ಹೊಟ್ಟೆಯಲ್ಲಿ ಒಂದು ಹುಳವೂ ಹುಟ್ಟಲಿಲ್ಲ. ಯಾಕೆ ಯಾಕೆ? ನಿನ್ನ ಗಂಡ ನಿನ್ನೊಡನೆ ಸಂಸಾರ ಮಾಡುತ್ತಿಲ್ಲವೇ? ಅಥವಾ ಮಕ್ಕಳ ಕೊಡುವ ಗಂಡು ನರವಿಲ್ಲವೇ? ಲೇ ಪ್ರತಾಪ ಗೌಡ, ನನ್ನನ್ನು ಕಟ್ಟಿ ಹಾಕಿ ಒಂದು ಹೆಣ್ಣಿಗೆ ಕೇಳಬಾರದನ್ನು ಕೇಳುತ್ತೀಯಲ್ಲ? ನೀನು ಮನುಷ್ಯನ ಅಥವಾ ರಾಕ್ಷಸ? ಕರೆಕ್ಟ್ ಶಿವರಾಮ್, ಕರೆಕ್ಟ್. ನೀನು ತಿಳಿದುಕೊಂಡ ಹಾಗೆ ನಾನು ಮನುಷ್ಯನಲ್ಲ, ಮನುಷ್ಯ ಕುಲದ ರಾಕ್ಷಸ. ನಿಮ್ಮ ನರದ ಜೀವನದಲ್ಲಿ ಈ ಪ್ರತಾಪ್ ಗೌಡನ ನೋಡಲೇಬೇಕು, ನೋಡಿ ಸಂತೋಷ ಪಡಲೇಬೇಕು.
ಶಿವರಾಮ್, ಹಾಕು ನಿನ್ನ ಆಸ್ತಿಗೆ ಪತ್ರದ ಮೇಲೆ ಸಹಿ. ಥು, ನಾಯಿ, ನನ್ನ ಆಸ್ತಿಯನ್ನು ನಿನಗೆ ದಾನವಾಗಿ ಮಾಡಿಕೊಡುವುದಕ್ಕೆ ನೀನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದವನಲ್ಲ. ಲೇ ಶಿವರಾಮ, ಸ್ವಾಮಿ, ಮಾತನಾಡಿ ಸ್ವಾಮಿ, ಇದೇನಾಯ್ತು ನಿಮಗೆ? ಮಾತನಾಡಿ. ನೋಡಿ, ಇಂಥ ಸ್ಥಿತಿಯಲ್ಲಿ ನನ್ನೊಬ್ಬಳನ್ನ ಬಿಟ್ಟು ನೀವು ಹೋಗ್ಬೇಡಿ ಸ್ವಾಮಿ. ಮಾತಾಡಿ ಸ್ವಾಮಿ. ಗಡಿಬಿಡಿ. ಶಿವರಾಮ ಉಸಿರು ನಿಂತು ಹೋಗಿದೆ ಅಂತ ನೋಡಿಕೊಂಡು ಬಾ. ಆಯ್ತ್ರಿ ಅಪ್ಪ. ಸಾಹೇಬ್ರ, ಅವೇನಿಟ್ ಲೌಕ ಸಾಯಿ ಮಗ ಅಲ್ರಿ ಅವ ಇನ್ನೂ ಉಸಾಡಕತ್ತಾನ್ರಿ. ಹಾಗಾದ್ರೆ ಒಂದೆರಡು ಗುಂಡಿಗೆ ಹಾಕಿದ್ರೆ ಸಾಯ್ಬಹುದೇ? ಒಂದ್ ಹೊತ್ತ ಹೋಗ್ತಾನ್ರಿ ಆ ಮಗ. ಇನ್ನೇನು ಉಳಿತಾನ್ರಿ ಮಗ ಅವ. ಆರ್ಸೋದು ಹಾಸೆ ಬಿಟ್ಟು ಬಿಡ್ರಿ. ಬಿಡಿ ಸಾಕಾರೆ, ದಯವಿಟ್ಟು ನನ್ನ ಗಂಡನಿಗೆ ಏನು ಮಾಡಬೇಡಿ, ಅವರನ್ನ ಬಿಟ್ಬಿಡಿ. ನೋಡಿ, ನಾನು ನಿಮ್ಮ ಕಾಲಿಡಿದು ಬೇಡಿಕೊಳ್ಳುತ್ತೀನಿ. ಎದ್ದೇಳು ಸೀತಾ, ಎದ್ದೇಳು. ನಿನ್ನ ಗಂಡನ ಪ್ರಾಣ ಹೋದರೆ ನೀನು ವಿಧಿವೆ. ನೀನು ಮುತ್ತೈದೆಯಾಗಿರಬೇಕೆಂದರೆ ಈ ಪ್ರತಾಪ್ ಗೌಡನ ಹೇಳಿದಂತೆ ನೀನು ಕೇಳಬೇಕು. ಸರಿ, ಅದೇನಂತ ಹೇಳಿ ಗೌಡ್ರಿ. ಗಂಡನ ಸಲುವಾಗಿ ಯಮನ ಜೊತೆ ಹೋರಾಡಿದ ಸತಿ ಸಾವಿತ್ರಿಯಂತೆ ಇಂದು ನಾನು ನಿಮ್ಮ ಮಾತನ್ನ ಖಂಡಿತ ಕೇಳ್ತೀನಿ. ದಯವಿಟ್ಟು ನನ್ನ ಗಂಡನ ಸಲುವಾಗಿ ನೀವೇನು ಹೇಳಿದ್ರು ಕೇಳ್ತೀನಿ. ಅವರನ್ನ ಬಿಟ್ಬಿಡಿ. ಅಲ್ವಾ ಅಲ್ವಾ ತಂಗಿ ಸೀತಾ, ಗೌಡ್ರ ಹೇಳ್ದಂಗೆ ಕೇಳ್ದಂಗೆಲ್ಲ ಕೊಡ್ತಾನಂತೆ ಅಲ್ಲ. ಅವ್ರ 5 ನಿಮಿಷ ನಿನ್ನ ಮೈ ಕೊಡಂತಾರ, ಕೊಟ್ಟು ಬಿಡ್ತೀಯಲ್ವಾ? ಏಯ್, ಮುಚ್ಚ ಬಾಯ್ನ. ಹಂದಿ ಕುಲದವನೇ, ಮಾನದ ಜೊತೆಗೆ ನನಗೆ ನನ್ನ ಗಂಡನ ಪ್ರಾಣವು ಮುಖ್ಯವೋ? ಒಂದು ವೇಳೆ ಮಾನ ಹೋಗುವಂತ ಸ್ಥಿತಿ ಬಂದತೆ ಆದ್ರೆ ನಾನು ನನ್ನ ಪ್ರಾಣವನ್ನು ಕೊಡೋದಕ್ಕೂ ಸಿದ್ಧ. ಕರೆಕ್ಟ್ ಸೀತಾ, ಕರೆಕ್ಟ್. ನಮ್ಮ ಭಾರತದ ನಾರಿಯರ ಸಂಸ್ಕಾರವೇ ಇದು. ನಿನ್ನ ಮಾನ ಕಳೆಯುವ ಸಂಸ್ಕಾರ. ನಿನ್ನ ಗಂಡನ ಪ್ರಾಣ ಉಳಿಸಬೇಕೆಂದರೆ ನೀನು ನನ್ನ ಕೈ ಹಿಡಿದು ಕುಣಿಯಲೇಬೇಕು. ನೋಡಿ, ನಾನು ನಿಮ್ಮ ಕೈ ಹಿಡಿದು ಹಾಡಿಕೊಳ್ಳಿದರೆ ನನ್ನ ಗಂಡನನ್ನ ಬಿಟ್ಟು ಬಿಡ್ತೀರಿ ತಾನೆ? ಧಾರಾವಾಳವಾಗಿ ಬಿಡ್ತೇನೆ. ರೆಡಿಯಾಗು ನನ್ನ ಕೈ ಹಿಡಿದು ಕುಣಿಯುವುದಕ್ಕೆ.
ಏನ ಎಲ್ಲ ಮುಗಿತಲ್ಲೇನ ಬರ್ರಿ ಹೋಗೋಣ. ಆಯ್ತು, ಎಲ್ಲಿ ಹೋಗಿದ್ದಾನೋ ಏನು, ಅವನ ದಾರಿ ಕಾಯ್ದು ಕಾಯ್ದು ನನಗೆ ತುಂಬಾ ಸುಸ್ತಾಯ್ತು. ಮೋಹನ್, ಎಲ್ಲಿರುವೆ? ನಿನಗಾಗಿ ದಾರಿ ಕಾಯ್ದು ಕಾಯ್ದು ನಾನು ಕನಸು ಕಾಣುತ್ತಿರುವೆ. ಐ ಲವ್ ಯು ಮೋಹನ್, ಐ ಲವ್ ಯು. ಚಿನ್ನ
ಯಾರ ಕೈ ಹಿಡಿದು ಕುಣಿಯುತ್ತಿರು ಎಂದು ನಿಮಗೆ ಅರಿವಿಲ್ಲದೆ ಕುಣಿತಿರುವಿರಾ? ಹೌದ್ರಿ, ಅವರೆಂದ್ರೆ ನನಗೆ ಪಂಚಪ್ರಾಣ. ನೋಡಿ, ಅವ್ರ ಕನಸು ಕಾಣುವಾಗ ಯಾರೇ ಬಂದ್ರು ನನಗೆ ಲೆಕ್ಕಕ್ಕದೇ ಇಲ್ಲ. ಒಂದು ವೇಳೆ ಅವ್ರಂತ ತಿಳಿದು ನಾನು ಯಾಕೆ ಹಿಡಿದುಕೊಳ್ತೀನೋ ನನ್ಗೆ ಗೊತ್ತೇ ಆಗಲ್ಲ. ಬುಚ್ಚಿ, ಈ ರೀತಿ ಕನಸುಕೊಂಡು ಕಾಮೂರ್ಕರಿಗೆ ಬಲಿಯಾಗಬೇಡ. ನೋಡೋದಕ್ಕೆ ಸುಂದರವಾಗಿದೆಯಾ? ನನ್ನ ಕೈ ಹಿಡಿದು ಕುಣಿದಂತೆ ಬೇರೆ ಯಾವ ಕಾಮುಕರು ಕೈ ಹಿಡಿದು ಕುಣಿದಿದ್ದರೆ ಇಷ್ಟೊತ್ತಿಗೆ ನಿನ್ನ ಹೊತ್ತುಕೊಂಡು ಒಯ್ದು ನಿನ್ನ ಜೀವನವನ್ನೇ ಹಾಳು ಮಾಡಿಬಿಡುತ್ತಿದ್ದರು. ನಿಜ, ನೀವು ಮಾತು ನಿಜ. ಆದ್ರೆ ನನ್ನನ್ನು ಆದಷ್ಟು ಬೇಗ ಮದುವೆ ಆಗೋ ಮಾರಾಯ ಅಂತ ಹೇಳಿದ್ರೆ, ಅವರು ನನ್ನ ಕೊಳೆಗೆ ತಾಳಿ ಕಟ್ಟು ಅಂತ ಹೇಳಿದ್ರೆ ಆಗೋದಿಲ್ಲ. ನಮ್ಮ ಅಣ್ಣ ಅಂತ ಹಾಗೆ ಹೀಗೆ ಅಂತ ಏನು ಹೇಳ್ತಾರೆ. ಇರಲಿ, ಅವನಿಗೂ ಅವರ ಅಣ್ಣಂದಿರ ಒಪ್ಪಿಗೆಯನ್ನು ಪಡೆದುಕೊಂಡು ನಿನ್ನನ್ನು ಮದುವೆ ಇದ್ದಿರುವೇನೋ ಏನೋ. ಅಣ್ಣ ಮೀರಾ, ನೀನು ಬಂದು ಬಹಳ ಹೊತ್ತಾಯ್ತಾ? ಹಾಗೆ ಬಂದೆ ಮೋಹನ. ಇವಳು ಯಾರು? ಇವಳು ಮೀರಾ ಅಂತ ಅಣ್ಣ, ಒಂದೇ ಕಾಲೇಜಿನಲ್ಲಿ ಓದಿದವರು. ಮೋಹನ್, ಇವರು ನಿಮ್ಮಣ್ಣನ? ಅಯ್ಯೋ ಹೌದು ಮೀರಾ. ಯಾಕೆ ಮೀರಾ? ಮೋಹನ್, ಅದು ಏನೂ ಇಲ್ಲ ಮೋಹನ್. ಈ ನಿನ್ನ ಮಹಾರಾಣಿ ಹಗಲು ಕನಸು ಕಾಣ್ತಾ ಇದ್ರು. ಆ ಸಮಯಕ್ಕೆ ಸರಿಯಾಗಿ ನಾನು ಬಂದೆ. ನಿನ್ನನ್ನೇ ನಾನೆಂದು ತಿಳಿದು ನನ್ನ ಕೈ ಹಿಡಿದು ಕುಣಿದಾಡಿದ್ರು. ಮೋಹನ್, ನಿನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಂಡು ಪ್ರೀತಿಯನ್ನು ಮಾಡುವವಳ ಸ್ಥಿತಿಯನ್ನು ಒಮ್ಮೆಯೂ ನಮಗೆ ತಿಳಿಸಿಲ್ಲ. ಹೇಳ್ಬೇಕಂತ ಮಾಡಿದ್ದೆ ಅಣ್ಣ, ಆದ್ರೆ ಭಯದಿಂದ ಸುಮ್ಮನಿದ್ದೆ. ಮೋಹನ, ಪ್ರೀತಿಸಿದ ಮೇಲೆ ಭಯಪಡಬಾರದು. ನಿನ್ನ ಬಹಳ ಸಂಗಾತಿಯನ್ನು ನೀನು ಆಯ್ಕೆ ಮಾಡಿಕೊಳ್ಳೋದರಲ್ಲಿ ತಪ್ಪೇನಿದೆ? ಅಣ್ಣನಿಗೆ ನಿಮ್ಮ ಪ್ರೀತಿಯ ಬಗ್ಗೆ ತಿಳಿಸಿ ಮುಂದಿನ ತಿಂಗಳಲ್ಲಿ ನಿಮ್ಮ ಮದುವೆ ಮಾಡುತ್ತೇನೆ. ನಿನ್ನ ಮಹಾರಾಣಿಯೊಡನೆ ಮಾತನಾಡಿಕೊಂಡು ಬೇಗನೆ ಮನೆಗೆ ಬಾ. ಆಯ್ತಣ್ಣ. ಮೋಹನ್, ನೀನು ತುಂಬಾ ಮೋಸಗಾರನಲ್ಲವೇ? ಯಾಕೆ ಮೀರಾ? ಮತ್ತೆ ನೀನು ನಿಮ್ಮ ಅಣ್ಣನಿಗೆ ನನ್ನ ಪ್ರೀತಿಯ ವಿಷಯ ಹೇಳೇ ಇಲ್ವಲ್ಲ? ತಿಳಿಸ್ಬೇಕಂತ ಮಾಡಿದ್ದೆ ಮೀರಾ, ಆದ್ರೆ ಆ ಪ್ರತಾಪ್ ಗೌಡನೊಬ್ಬ ನಮ್ಮ ಮನೆಗೆ ವಿಧಿಯಾಗಿ ಗಂಟು ಬಿದ್ದಾನೆ. ಅವನ ಟೆನ್ಷನ್ ನಲ್ಲಿದ್ದ ನಮ್ಮ ಅಣ್ಣಂದರಿಗೆ ನಮ್ಮದೊಂದು ಟೆನ್ಷನ್ ಹತ್ತಬಾರ್ದು ಅಂತ ಸುಮ್ಮನಿದ್ದೆ. ಈಗ ಹೇಗಾದ್ರೂ ಅವ್ರಿಗೆ ಗೊತ್ತಾಯ್ತಲ್ಲ, ಬಾ ಹೋಗೋಣ. ನಿಂತ್ಕೋ ಮೋಹನ್. ಯಾಕೆ ಮೀರಾ? ಅಲ್ಲರಿ, ಇದು ನಿಮ್ ದಾರಿ ಕಾಯ್ದು ಬೇಸರವಾದ ನನಗೆ ನೀವು ನನ್ನ ಕೈ ಹಿಡ್ಕೊಂಡು ಹಾಗೆ ಹೊರಟೋಗೋಬೇರ. ಅದೆಲ್ಲ ಸಾಧ್ಯ ಇಲ್ಲ. ನೀವೀಗ ನನ್ನ ಕೈ ಹಿಡಿದು ಕುಣಿಯಬೇಕು. ಈ ರಸಿಕತೆಯ ರಾಣಿ ಪಕ್ಕದಲ್ಲೇ ಇರುವಾಗ ರಸಿಕತೆ ಬರದೇ ಇರುತ್ತೆ ಮೀರಾ. ರಸಿಕತೆ ಮಾಡಿ ರತಿ ಕ್ರೀಡೆಗೆ ಜಾರಬಾರ್ದು ಅಂತ ಹಾಗೆ ಸುಮ್ಮನೆ ಹೊರಟಿದ್ದೆ. ಅಂತ ಭಾವನೆಯನ್ನು ಕಲ್ಪಿಸಿಕೊಳ್ಳಬೇಡಿ. ಅದೇನೇ ಇದ್ದರೂ ನನ್ನ ಕೊಳ್ಳೆಗೆ ನೀವು ಕಡಿಮೆ ಸರ ಕಟ್ತೀರಲ್ಲ, ಆವಾಗಲೇ ಈಗ ನನ್ನ ಮನ ಸಂತೋಷಕ್ಕಾಗಿ ಒಂದು ಗೀತೆಯನ್ನು ಹಾಡಿ. ಆಯ್ತು, ಹಾಡೋಣಪ್ಪ ಮೀರಾ. Jai
ಈಗ ನಮ್ಮೂರಿಗೆ ಜಿಲ್ಲಾ ಪಂಚಾಯತಿ ಆದಂತ ಮುಖ್ಯಮಂತ್ರಿಗಳು ಈಗ ಸದ್ಯದಲ್ಲಿ ಈಗ ಜಿಲ್ಲೆಗೆ ಆಗಮಿಸಲಿದ್ದಾರ. ಅದಕ್ಕೆ ಎಲ್ಲ ರೈತ ಬಾಂಧವರು ಹಾಗೂ ರಾಜಕಾರಣಿಗಳು ತಮ್ಮ ತಮ್ಮ ಬೇಡಿಕೆಗಳನ್ನು ಅವರ ಹತ್ತಿರ ಬೇಡಿಕೊಳ್ಳಬೇಕಾಗಿ ನಂಬರ್ನಂತೆ ಬಿಡಿ ಹೊರಗಡೆ ಎಲ್ಲ ವ್ಯವಸ್ಥೆ ಸರಿಯಾಗಿದೆ ತಾನೆ? ಹಾಗೇನ್ರಿ, ಎಲ್ಲ ಮಾಡೇನ್ರಿ. ಜಿಲ್ಲಾ ಪಂಚಾಯತ್ ಹೇಳಿ ನೀರು ಟ್ಯಾಂಕರ್ ತರಿಸೇನಿ. ಫುಡ್ ಆಫೀಸರ್ಗೆ ಹೋಗಿ ಕ್ವಿಂಟಲ ರವಾ ತರಿಸ ಮಾಡಿಸೇನಿ. ಸಾಹೇಬ್ರ ಏನೋ ಬರ್ಬೋದು ಕಾಣ್ತೈತ್ರಿ. ನೋಡ್ರಲ್ಲಿ ಹೆಂಗ ಕ್ಯಾಕೆ ಹಾಕಾಕತ್ತಾರ, ಸೀಲ್ ಹಾಕಾಕತ್ತಾರ. CM ಸಾಹೇಬ್ರಿಗೆ ಜೈ, CM ಸಾಹೇಬ್ರಿಗೆ ಜೈ ಹಾಕಾಕತ್ತಾರ. ನೋಡಿ ಏನು CM ಸಾಹೇಬ್ರು ಬಂದಾವಲ್ರಿ. ನಮಸ್ಕಾರ CM ಸಾಹೇಬ್ರಿಗೆ. ಇರ್ಲಿ ಪ್ರತಾಪ್, ಹೊರಗಡೆ ಕುಳಿತವರೆಲ್ಲ ನಿಮ್ಮನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕೆಂದು ಕೂಗುತ್ತಿದ್ದಾರೆ. ಸಾಕು ಸರ್, ಬಿಟ್ಟಿ ಭಾಗ್ಯಗಳನ್ನ ತಿಂದು ಮೈಗೆ ಮದುವೆ ಏರಿದೆ ಮಕ್ಕಳಿಗೆ. ಯಾರು ನೀನು? ನನ್ನ ತಮ್ಮ ಸರ್, ಮುಂದಿನ ಈ ತಾಲೂಕಿನ ಭಾವಿ ಶಾಸಕ. ಮುಸ್ರಿ ಬಾಯಿನ ಇಂಥವರು ಈ ತಾಲೂಕಿನ ಶಾಸಕರಲ್ಲ, ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲು ಅನ್ಲೈಕ್. ಒಬ್ಬ ಮಂತ್ರಿಯ ತಮ್ಮನಾಗಿ ಯಾವ ರೀತಿ ಮಾತನಾಡಬೇಕೆಂಬ ಕಾಮನ್ ಸೆನ್ಸ್ ಇಲ್ವಾ? ನಮಸ್ಕಾರ. ನಾವ್ಯಾರು? ನಾನು ಇದೇ ಊರಿನ ರೈತ ಸರ್. ಮೋಹನ್ ಇದ್ದಾನಲ್ಲ, ಅವನು ನನ್ನ ತಮ್ಮ. ನಾನು ಅವರ ಅಣ್ಣ ಕಾಳಿಂಗ. ಕಾಳಿಂಗ, ನಿನ್ನ ತಮ್ಮ ಪತ್ರದಲ್ಲಿ ಬಸ್ ಸಂಚಾರ ಇಲ್ಲ, ಕರೆಂಟ್ ಇಲ್ಲ, ಈ ಜಿಲ್ಲೆಯ ರೈತರಿಗೆ ಸರ್ಕಾರದ ಯಾವ ವ್ಯವಸ್ಥೆಯೂ ಮುಟ್ಟುತ್ತಿಲ್ಲ ಅಂತ ಪತ್ರದಲ್ಲಿ ಬರೆದಿದ್ದ. ಇದು ನಿಜನಾ? ನಿಜ ಸರ್. ಈಗಾಗಲೇ ಒಂದು ತಿಂಗಳಾಯ್ತು ನಮ್ಮ ತಾಲೂಕಿಗೆ ನೀರು, ಕರೆಂಟ್, ಬಸ್ ಯಾವುದೇ ವ್ಯವಸ್ಥೆ ಇಲ್ಲ ಸರ್. ನಮ್ಮ ಹೊಲದಲ್ಲಿ ಬಾವಿ ತೊಡಿಸಿಕೊಂಡು ಎತ್ತಿನ ಬಂಡಿ ಹೂಡಿ ನಡೆಸುವಂತಾಗಿದೆ ನಮ್ಮ ವ್ಯವಸ್ಥೆ. ನಾನೊಬ್ಬ ಮಂತ್ರಿ ಅನ್ನೋದನ್ನು ಮರೆತು ನನ್ನ ಎದುರೇ ಹಾಕಿಕೊಂಡು ಈಗ ನರಕದ ಜೀವನ ನಡೆಸುವೆಯಾ ನಿಮ್ಮಪ್ಪ? ಯಾರದು ನರಕದ ಜೀವನ? ರೈತ ಈ ನಾಡಿನ ದೊರೆ. ನೀನು ಅವರನ್ನು ಎದುರು ಹಾಕಿಕೊಂಡಲ್ಲಿ ರೈತರೆಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಧರಣಿ ಮಾಡುವಂತಾಗಿದೆ. ಭೂಮಿಯಲ್ಲಿ ಉಸಿರಾಡುತ್ತಿರುವ ಪ್ರಾಣಿ, ಪಕ್ಷಿ, ಸಕಲ ಜೀವರಾಶಿಗಳಿಗೂ ರೈತಾನೇ ಕಾರಣೀಭೂತನೆನ್ನುವುದು ನಿನಗೆ ಗೊತ್ತಿಲ್ಲವೇ? ಸರ್, ನೀವು ಕೂಡ ಅವರ
ಪ್ರತಾಪ್, ಯಾಕೆ ಸರ್? ನಿನ್ನ ಹತ್ತಿರ ದುಡ್ಡು ಇದೆಯಾ? ಯಾಕೆ ಸರ್? ಇವರಿಗೆ ಕೊಡಬೇಕ? ಅಲ್ಲ, ಮೊದಲು ಎಷ್ಟು ದುಡ್ಡು ಇದೆ ಕೊಡು. ಕರಿಬಿಡಿ. ತಗೋರಿ 50,000. ಕಾಳಿಂಗ, ನೀನು ಹೋಗಿ ನೀನು ಬೆಳೆದ ಬೆಳೆಯಲ್ಲಿ ಒಂದು ಇಡೀ ಜೋಳವನ್ನು ತೆಗೆದುಕೊಂಡು ಬಾ. ಆಯ್ತು ಸರ್. ಜೋಳವನ್ನು ತಂದಿರುವೆ ಸರ್. ಕಾಳಿಂಗ, ನೀ ತಂದ ಜೋಳವನ್ನು ಈ ಹಾಲಿನ ಮುಂಭಾಗದಲ್ಲಿ ಹೋಗಿ ಹಾಗೆ ಅದರ ಪಕ್ಕದಲ್ಲಿ ಈ ಹಣವನ್ನು ಇಟ್ಟು ಬಾ. ಏ ಬಾರ ಇಲ್ಲಿ. ನಾನರಿ ಅಪ್ಪ ಹೇಳ್ರಿ. ನೀನು ಹೋಗಿ ಇಟ್ಟ ಹಣವನ್ನು ಉಗಿದ ಜೋಳವನ್ನು ನೋಡಿಕೊಂಡು ಬಾ. ಆಯ್ತ್ರಿ ಅಪ್ಪ. ನೋಡ್ರು ಸಾಹೇಬ್ರು, ಜ್ವಾಳ ತಿನ್ನಾಕ ಅಕ್ಕಿ ದಂಡ ಬಂದೈತ್ರಿ. ಮತ್ತೆ ದುಡ್ಡು ಅಲ್ಲೇ ಸಣ್ಣ ಸಣ್ಣ ಅಲ್ಲೇ ಬಿದ್ದವ್ರಿ. ಆ ಹಕ್ಕಿ ಪಕ್ಷಿಗಳು ಆ ದುಡ್ಡನ್ನು ತಿನ್ನಲಿಲ್ಲವೇ? ಅಲ್ಲೇ ಇದ್ದದ ಮೆಣಸಾಗ ದುಡ್ಡ ಖರ್ಚು ಮಾಡಾಕ ಬರವಾತ್ರಿ. ಏನು ದೊಡ್ಡ ತಿಂದ್ರ ಹಕ್ಕಿಗಳು ಹೆಂಗ ಬದುಕ್ಯಾವ್ರಿ ಸಾಹೇಬ್ರ? ಸತ್ತ ಹೋಗ್ತಾವ್ರಿ. ಕರೆಕ್ಟ್. ದುಡ್ಡು ತಿಂದು ಬದುಕಿ ಉಳಿದವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ನಮ್ಮಲ್ಲಿರುವ ಕೋಟಿ ಹಣ ರೈತನ ಒಂದು ಇಡೀ ಅನ್ನಕ್ಕೆ ಸಮ. ನಾವು ಎಷ್ಟೇ ಶ್ರೀಮಂತರಾದರೂ ನಮ್ಮ ಶಿವನ್ನ ಹಿಂಗಿಸಿಕೊಳ್ಳಲು ರೈತನ ಹತ್ತಿರ ಕೈವಟಿಯ ಅನ್ನದ ಭಿಕ್ಷೆಯನ್ನು ಬೇಡಲೇಬೇಕು. ಪ್ರತಾಪ್, ಈ ನಿನ್ನ ಕೆಟ್ಟ ಚಾಳಿಯನ್ನು ಬಿಟ್ಟು ಎಲ್ಲ ರೈತರ ಹತ್ತಿರ ಕ್ಷಮೆ ಕೇಳಕು. ಇಲ್ಲ ಅಂತಂದರೆ ರೈತರೆಲ್ಲರೂ ಸೇರಿ ದಂಗೆ ಎದ್ದರೆ ನಮ್ಮ ಸರ್ಕಾರನೇ ಬಿದ್ದು ಹೋಗುತ್ತೆ. ಎಚ್ಚರ. ಆಯ್ತು ಸರ್, ನೀವು ಹೇಳಿದಂತೆ ಮಾಡುತ್ತೇನೆ. ವಿರಾಟ್, ಕಾಳಿಂಗ, ಈ ಪ್ರತಾಪನ ಮಾತನ್ನು ಕೇಳಿ ಈ ಜಿಲ್ಲೆಯ ಜನರಿಗೆ ತೊಂದರೆ ಮಾಡಿದ ಎಲ್ಲಾ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳೊಡನೆ ಮಾತನಾಡಿ ಈಗಲೇ ಎಲ್ಲವನ್ನು ಸರಿಪಡಿಸುತ್ತೇನೆ. ಸರ್, ನನ್ನದೊಂದು ಮನವಿ ಸರ್. ಏನಯ್ಯ ಅದು, ಹೇಳು. ಸರ್, ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಕಸ ಗುಡಿಸುವವನಿಂದ ಹಿಡಿದು ಮೇಲ್ದರ್ಜೆಯಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ತಿಂಗಳ ಸಂಬಳ ಕೊಡುತ್ತೀರಾ? ಅದು ಅಲ್ಲದೆ ಅವರಲ್ಲಿ ಯಾರಾದರೂ ಸತ್ತರೆ ಆ ಡಿಪಾರ್ಟ್ಮೆಂಟ್ನವರು ಅವರಿಗೆ ಗೌರವ ಸಲ್ಲಿಸಿ ಅಂತ್ಯಕ್ರಿಯೆಯ ಖರ್ಚು ವೆಚ್ಚ ನೋಡಿಕೊಳ್ಳುತ್ತೀರಾ? ಅಂದಹಾಗೆ ಈ ನಾಡಿಗೆ ಅನ್ನ ಹಾಕುವ ರೈತನಿಗೆ ಯಾಕಿಲ್ಲ ಸರ್ ತಿಂಗಳ ಭತ್ಯೆ ಮತ್ತು ಗೌರವ? ಗುಡ್. ನೀನು ಕೇಳಿದ ಹಾಗೆ ಈಗಾಗಲೇ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮುಟ್ಟಿಸಿರುತ್ತೇನೆ. ಪ್ರತಿಯೊಬ್ಬ ರೈತರಿಗೂ ತಿಂಗಳ ಸಂಬಳ ಕೊಡಬೇಕೆಂದು. ಒಟ್ಟಿನಲ್ಲಿ ನನ್ನ ಅಧಿಕಾರ ಇರುವುದರೊಳಗಾಗಿ ಎಲ್ಲ ರೈತರಿಗೂ ತಿಂಗಳ ಸ್ಯಾಲರಿ ಬರುವಂತೆ ಮಾಡುತ್ತೇನೆ. ಸರ್, 106 ಭಾಗ್ಯಗಳನ್ನು ಕೊಟ್ಟ ಭಾಗ್ಯವಿದಾತರು ನೀವು. ರೈತರಿಗೆ ಇದೊಂದು ಭಾಗ್ಯವನ್ನು ಕೊಟ್ಟರೆ ನಮಗೆ ತುಂಬಾ ಉಪಕಾರವಾಗುತ್ತದೆ. ಇದರಲ್ಲಿ ಉಪಕಾರವೇನಿದೆ ಕಾಳಿಂಗ? ಜನರ ಜೀವ ಮಿಡಿತವೇ ರೈತ. ರೈತ ಈ ದೇಶದ ಬೆನ್ನೆಲುಬು. ಅಂತ ರೈತನಿಗೆ ಸಂಬಳ ಕೊಡುವುದರಲ್ಲಿ ತಪ್ಪೇನಿದೆ? ರೈತನಿಗಿಂತ ಸರ್ಕಾರನ್ನೇ ಮೇಲೆನ್ನುವ ಈ ಪ್ರತಾಪ್ ಗೌಡನಂತ 106 ರಾಜಕಾರಣಿಗಳಿಗೆ ನಾನೊಬ್ಬ ರಾಜವನ್ನಾಡುವ ಮುಖ್ಯಮಂತ್ರಿಯಾಗಿ ಹೇಳುತ್ತಿದ್ದೇನೆ, ಸರ್ಕಾರಕ್ಕಿಂತ ರೈತನೇ ಮೇಲು ಅಂತ. ಜೈ ಜವಾನ್, ಜೈ ಕಿಸಾನ್. ನಾನಿನ್ನು ಬರುತ್ತೇನೆ. ರೈತನ ಕಣ್ಮಣಿ ಸಿಎಂ ಸಾಹೇಬರಿಗೆ ಜಯವಾಗಲಿ. ಅನ್ನದಾತರಿಗೆ ಆಸರೆಯಾದ ಸಿಎಂ ಸಾಹೇಬರಿಗೆ
ಖರ್ಚಿನಿಂದ ಕೆಳಗಿಳಿಸಿ ಈ ಕರುನಾಡಿನ ಅಧಿಪತಿ ನಾನಾಗಲಿಲ್ಲ. ನನ್ನ ಹೆಸರು ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡನೇ ಅಲ್ಲ. ಅಣ್ಣ ಇವು ಯಾವ ಶಿವಮಲ್ಲ ಪ್ರತಿಯೊಂದರಲ್ಲೂ ಆ ರೈತರನ್ನೇ ಎತ್ತಿ ಮಾತಾಡ ಅವನೇ ಹಾಗೆ ಮಾತನಾಡುವಾಗ ಅವನು ಇಲ್ಲೇ ಮುಗಿಸ್ಬಿಡ್ಬೇಕಂತ ಶರತ್, ಇದು ರಾಜಕೀಯ. ಬಣ್ಣದ ಮಾತಿಗೆ ಮರುಳಾಗುವ ಈ ಜನತೆಗೆ ಬಣ್ಣ ಬಡಿದು ಹೋಗಿದ್ದಾನೆ ಆ ಮುಖ್ಯಮಂತ್ರಿ. ಇದೇ ನಾನು ಬೆಂಗಳೂರಿಗೆ ಹೋಗಿ ಶಾಸಕರನ್ನೆಲ್ಲ ಕೂಡಿಸಿ ಆ ಮಂತ್ರಿಗೆ ಧಿಕ್ಕಾರ ಹಾಕಿಸಿ ನನ್ನ ರಾಜೀನಾಮೆ ಪತ್ರವನ್ನು ಬಿಸಾಕಿ ಬರುತ್ತೇನೆ. ಬಾ ಹೋಗೋಣ. ಅಲ್ಲ ಅತ್ತಿಗೆ ಅತ್ತಿಗೆಮ್ಮ, ಬನ್ನಿ ಮೈದುನ. ಇದೇನು ರೀ, ಬನ್ನಿ ಹೊರಗೆ. ನಿನ್ನೆ ನೀವೇ ಹೇಳಿದ್ರಲ್ಲಣ್ಣ, ನೀನು ಪ್ರೀತಿಸಿದವಳನ್ನ ಮನೆಗೆ ಕರೆದುಕೊಂಡು ಬಾ ಅಂತ. ಅದಕ್ಕೆ ಕರೆದುಕೊಂಡು ಬಂದೆ. ಒಳ್ಳೆಯದತ್ತಪ್ಪ ಸೀತಾ. ನೋಡು, ನನ್ನ ತಮ್ಮನ ಸತಿಯಾಗಿ ಬರುವಳು ಎಷ್ಟೊಂದು ಸುಂದರವಾಗಿದ್ದಾಳೆ ಎಂದು. ಮಾವ ಆಶೀರ್ವಾದ ಮಾಡಿ. ಎದ್ದೇಳಮ್ಮ. ನನ್ನ ತಮ್ಮನ ಸತಿಯಾಗಿ ಬರುವಳು ದೀರ್ಘ ಸುಮಂಗಲಿಯಾಗಿ ಬಾಳು. ಅಕ್ಕ ನೀವು ಕೂಡ ಆಶೀರ್ವಾದ ಮಾಡಿ. ಚಿಕ್ಕದಾಗಿರೋ ಈ ಸಂಸಾರದಲ್ಲಿ ಚಿನ್ನವಾಗಿ ಬಾಳು. ಅಣ್ಣ, ಕಾಳಿಂಗನ ಎಲ್ಲಿ ಹೋಗ್ತಾನೆ? ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬರುವರಿದ್ದಾರೆ, ಅದಕ್ಕೆ ಅವರಿಗೆ ಭೇಟಿಯಾಗಲಿಕ್ಕೆ ಹೋಗಿದ್ದಾನೆ. ಹೌದೇನಣ್ಣ? ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದರೆ ಬಡವರ ರಕ್ತ ಹೀರಿ ಕೆಟ್ಟ ವರ್ಗವನ್ನು ಮಾಡುತ್ತಿರುವ ಆ ಪ್ರತಾಪ್ ಗೌಡನಿಗೆ ಛೀಮಾರಿ ಹಾಕಿ ಅನ್ನದಾತರಿಗೆ ಆಸರೆ ಆಗಿರಲೇಬೇಕು. ನಿಜ ಸಹೋದರ, ರೈತ ಕುಟುಂಬದಲ್ಲಿ ಹುಟ್ಟಿದ ಸಿಎಂ ಸಾಹೇಬರು ಬಡವರ ಕಷ್ಟ ನಷ್ಟಗಳನ್ನು ಅರಿತವರು. ರಾಜ್ಯದ ಆಡಳಿತ ಅವರ ಕೈಯಲ್ಲಿದ್ದರೂ ಒಂದು ಕಪ್ಪು ಚಿಕ್ಕೆಯನ್ನು ಅಂಟಿಸಿಕೊಳ್ಳಲಾರದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಹೊರಟಿದ್ದಾರೆ. ರಾಜಕೀಯದವ್ರ ವಿಷಯ ನಮ್ಗೆ ಯಾಕ್ರಿ ಬೇಕು? ಪಾಪ ನಮ್ಮ ತಂಗಿ ತುಂಬಾ ಹಸ್ತಿರ್ಬೇಕು ಅಂತ ಕಾಣಿಸುತ್ತೆ. ಬನ್ನಿ ಎಲ್ರು ಸೇರಿ ಊಟ ಮಾಡೋಣ. ಅತ್ತಿಗೆ, ನೀವು ಅಣ್ಣನನ್ನು ಕರೆದುಕೊಂಡು ಊಟ ಮಾಡಿ, ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬರ್ತೀನಿ. ಬೆಂಗಳೂರಿಗ? ಯಾಕಪ್ಪ? ಅಕ್ಕ, ನಿನ್ನ ಮೈದುನ ಅಂದ್ರೆ ನನ್ನ ಭಾವಿ ಪತಿಯವರು 6 ತಿಂಗಳ ಹಿಂದೆ PSI ಪರೀಕ್ಷೆ ಬರೆದಿರಲ್ಲ, ಅದೇನೋ ಪಾಸ್ ಆಗಿದ್ದಾರೆ ಅಂದ್ರೆ ನೋಡ್ಕೊಂಡು ಬರಲು ಹೊರಟಿದ್ದಾರೆ. ಹೌದೇನೋ ಮೋಹನ? ಹೌದಣ್ಣ. ತುಂಬಾ ಸಂತೋಷವಾಯ್ತಪ್ಪ. ಕೋಟಿಗಟ್ಟಲೆ ಕೈಯಲ್ಲಿ ಹಣವನ್ನು ಹಿಡಿದುಕೊಂಡು ಈ ಅಧಿಕಾರದ ಪಟ್ಟವನ್ನು ಹಿಡಿಯಬೇಕೆಂದು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಕೈಯಲ್ಲಿ ಕೋಟಿಗಟ್ಟಲೆ ಹಣವನ್ನು ಹಿಡಿದುಕೊಂಡು ಕ್ಯೂನಲ್ಲಿ ನಿಂತರೂ ಅವರಿಗೆ ಅಧಿಕಾರ ಸಿಕ್ಕಿಲ್ಲ. ನೀನು 1 ರೂಪಾಯಿ ಲಂಚವನ್ನು ಕೊಡಲಾರದೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ಅಂದರೆ ನಮ್ಮ ಮನೆತನದ ಗೌರವ ಶಿಖರಕ್ಕೇರಿತಪ್ಪ, ಶಿಖರಕ್ಕೇರಿತು. ನನ್ನ ಮೈದುನ ಎಷ್ಟೊಂದು ಬುದ್ಧಿವಂತ ಅನ್ನೋದು ಚೆನ್ನಾಗಿನೇ ಗೊತ್ತು. ಮೊದಲು ಅವನು ಬೆಂಗಳೂರಿಗೆ ಹೋಗೋದಕ್ಕೆ ಹಣದ ವ್ಯವಸ್ಥೆ ಮಾಡಿ. ಆಯ್ತಣ್ಣ. ಅತ್ತಿಗೆ, ನಾನು ಹೋಗಿ ಬರ್ತೇನೆ. ಮೀರಾ, ನಾನು ಬರುವವರೆಗೆ ನೀನು ಇಲ್ಲೇ ಇರು. ನಾನು ಬಂದ ಮೇಲೆ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ನನ್ನು ಸತಿಯನ್ನಾಗಿ ಸ್ವೀಕರಿಸುತ್ತೇನೆ. ಬಾಯ್ ಮೀರಾ. ಏನಮ್ಮ ತಂಗಿ, ನನ್ನ ಮೈದುನ ಊರಿಗೆ ಹೋದ ಅಂತ ಬೇಜಾರಾಯ್ತಾ? ಚೇಚೆ ಹಾಗೇನಿಲ್ಲಕ್ಕ.
ನಿನ್ನ ತಂಗಿಯ ಮುಖದಲ್ಲಿ ನಾಚಿಕೆಯ ಸ್ವಭಾವವನ್ನು ನನ್ನ ತಮ್ಮ PSI ಆಗಿ ಬಂದ ಮೇಲೆ ಇವಳ ಮೇಲೆ ಏನು SP ಆಗುತ್ತಾಳೇನೋ ಅನಿಸುತ್ತದೆ. ತಮ್ಮ ಶಿವರಾಮ. ಯಾರು? ಓಹೋ, ಗಡಿಬಿಡಿಯವರೇ. ಸಾಹೇಬ್ರೆ, ತಮ್ಮ ಶರತ್ರಾಜರನ್ನು ಕರೆದುಕೊಂಡು ಬಂದಿರಲ್ಲ, ಏನು ವಿಷಯ? ಯಾರು ತೋರಿತು? ನಿನ್ನ ಮನೆ ಯಾರು ಶ್ರೀರಾಮ್? ನಿನ್ನ ಮನೆ? ನೀವು ನಿಂತ ಮಾತನಾಡುತ್ತಿರುವರಲ್ಲ, ಇದೇ ನಮ್ಮ ಮನೆ. ಯಾಕೆ ಮನೆ? ದುಡ್ಡು ತಿಂದುದು ನಿನಗೆ ನೆನಪಿಲ್ಲವೇ? ನಿನ್ನ ತಮ್ಮನ ನೌಕರಿಗಾಗಿ 50 ಲಕ್ಷ ರೂಪಾಯಿ ನನಗೆ ದುಡ್ಡು ತಗೊಂಡು ನಿನ್ನ ಸರ್ವ ಆಸ್ತಿಯನ್ನು ನಮಗೆ ಬರೆದು ಕೊಟ್ಟು ಈಗ ಏನು ಗೊತ್ತಿಲ್ಲದವರಂತೆ ಮಾತನಾಡಿದ್ಯಾ? ತೊಲಗು ಮನೆ ಬಿಟ್ಟು. ಏನ್ ಹೇಳ್ತಿದ್ರ ನೀವು? ನನ್ನ ಗಂಡ 50 ಲಕ್ಷಕ್ಕೆ ಈ ಮನೆಯನ್ನ ಮಾರಿದ್ದಾರೆ. ಇಲ್ಲ, ಇದು ಸುಳ್ಳು. ನನ್ನ ಮೈದುನ ಯಾವ ಲಂಚವನ್ನು ಕೊಡದೆ ಅವನು ಹಾಗೆ ನೌಕರಿ ಸೇರಿದ್ದಾನೆ. ಏ ಸೀತಾ, ನಿನ್ನ ಗಂಡನ ಗುಣ ನಿನಗೇನು ಗೊತ್ತು? ತನ್ನ ತಮ್ಮನನ್ನು PSI ಮಾಡಬೇಕೆಂದು 50 ಲಕ್ಷ ರೂಪಾಯಿ ಒಳಗಿಂದೊಳಗೆ ಡೀಲ್ ಮಾಡಿಕೊಂಡು ಈ ವಿಷಯ ನನ್ನ ತಮ್ಮಂದಿರಿಗೆ ಗೊತ್ತಾಗಬಾರದೆಂದು ನಮ್ಮ ಕಡೆ ವಚನ ತೆಗೆದುಕೊಂಡ ಬಂಡ ಈ ನಿನ್ನ ಗಂಡ. ಸುಳ್ಳು ಸಾಹೇಬರೇ, ಸುಳ್ಳು. ನಾನು ನನ್ನ ತಮ್ಮರ ಮುಂದೆ ವಿಷಯವನ್ನು ಇಡಲಾರದೆ ಈ ಕೆಲಸ ಮಾಡಲಾರೆ. ನೋಡು, ನಾವು ಕೂಳಿಲ್ಲದೆ ಸತ್ತರೂ ಕೂಡ ನಮ್ಮ ಮನೆಯನ್ನು ನಿಮಗೆ ಮಾರಲ್ಲ ಸಾಹೇಬರೇ, ಮಾರಿಲ್ಲ. ಹಲೋ ತಮ್ಮ ಶಿವರಾಮ. ಹಲೋ, ನೀ ಮಾತಾಡೋದು ತಪ್ಪಾಗ್ದಿಕ್ಕೆ. ಸ್ವಲ್ಪ ವಿಚಾರ ಮಾಡಿ, ಸ್ವಲ್ಪ ಜನ ಮೆಚ್ಚೋಂಗ ಮಾತಾಡ. ಹಲೋ, ಇಲ್ಲೇ ನನಗೆ ಸಹಿ ಮಾಡಿಯಲ್ಲ, ಇದು ಸಹಿ ನೆಂದನೋಣ ಅಲ್ಲ, ಇದು ಹೆಬ್ಬೆಟ್ಟಿನ ಕೊಡ್ತು ನೆಂದನೋಣ ಅಲ್ಲ. ಹೌದು, ಇದು ನನ್ನ ಹೆಬ್ಬಟ್ಟಿನ ಸಹಿ. ಆದರೆ ಇದರಲ್ಲಿ ಏನು ಮೋಸ ಅಡಗಿದೆ? ಮಾವ, ಯಾಕೆ ಅವ್ರ ಕಾಲು ಹಿಡಿದು ನೀವು ಬೇಡ್ಕೊಳ್ತೀರಾ? ಇವ್ರು ಎಂತವ್ರು ಅಂತ ನಿಮಗೆ ಗೊತ್ತಿಲ್ಲವೇ? ಬನ್ನಿ, ಇವ್ರ ಮೇಲೆ ತಪ್ಪಿಸ್ಕೊಟ್ಟು ವಿಚಾರ ಮಾಡೋಣ. ಕರ್ಕೊಂಡು ಬರೋಣ, ಬನ್ನಿ. ಪೊಲೀಸ್ ಕಂಪ್ಲೇಂಟ್. ಲೇ ಮೀನಾ, ಪೊಲೀಸ್ ಕಂಪ್ಲೇಂಟ್ ಕೊಡುವಂತೆ. ಪೊಲೀಸ್ ಕಂಪ್ಲೇಂಟ್ ಅಟ್ಟೆ ಹಾಗೆ ಜಡ್ಜ್ ಮುಂದೆ ಹೋಗಿ ಫಿರ್ಯಾದಿ ಕೊಡುವಂತೆ ಮೊದಲು ಮನೆ ಬಿಟ್ಟು ತೊಲಗೆ. ನಾವ್ಯಾಕ್ರಿ ನಮ್ಮ ಮನೆಯನ್ನ ಬಿಟ್ಟು ಹೋಗ್ಬೇಕು? ನೀವೇನೇ ಹೇಳಿ, ನಾವು ಮಾತ್ರ ನಮ್ಮ ಮನೆಯನ್ನ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಮನೆ ಬಿಟ್ಟು ಹೋಗೋದಿಲ್ವಾ? ನೋಡು ಸೀತಾ, ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೇನೆ. ಮನೆ ಕಳೆದುಕೊಂಡ ಹಾಗೆ ಮಾನ ಕಳೆದುಕೊಳ್ಳಬೇಕೆಂಬ ಆಸೆ ಇದ್ದರೆ ಇರ್ಬೋದು. ಮಾನ ಉಳಿಬೇಕು ಎಂದರೆ ಮನೆ ಬಿಟ್ಟು ಹೊರಟು ಹೋಗು. ನಮಸ್ಕಾರ ಸಾಹೇಬರಿಗೆ, ಬರುವುದಕ್ಕೆ ಸ್ವಲ್ಪ ತಡವಾಯಿತು. ಇರಲಿ ಶಿವರಾಮ್, 50 ಲಕ್ಷಕ್ಕೆ ತನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಟ್ಟು ಈಗ ಮಾರೇ ಇಲ್ಲ ಎಂದು ಸುಳ್ಳು ಹೇಳ್ತಿದ್ದೀಯಾ? ಹೀಗೆ ಸರ್, ತೊಂದರೆ ಬಂದಾಗ ಏನೆಲ್ಲ ಮಾರಿ ಬಿಡುತ್ತಾರೆ. ಬಿಟ್ಟು ಕೊಟ್ಟ ಮಾತನ್ನು ಮರೆತು ನಾಲಿಗೆಯನ್ನೇ ಹೊರಳಿ ಹಾಕಿ ಬಿಡುತ್ತಾರೆ. ಬರೀ ಇಂಥ ನಾಲ್ಕು ನನ್ನ ಮಕ್ಕಳೇ ಹುಟ್ಟಿಕೊಂಡಿದ್ದಾರೆ ಈ ಜಗತ್ತಿನಲ್ಲಿ.
ನನ್ನನ್ನು ಯಾರಿಗೆ ಹೋಲಿಸಿ ಮಾತನಾಡ ಒಂದು ವೇಳೆ ನಾನು ನನ್ನ ಆಸ್ತಿಯನ್ನು ನಿಮಗೆ ಮಾರಿದ್ದೆಯಾದರೆ ನೀವು ಬಂದು ಕೇಳೋದಕ್ಕಿಂತ ಮುಂಚೆ ನಾನು ಮನೆ ಬಿಟ್ಟು ಹೊರಟು ಹೋಗುತ್ತೇನೆ. ಹಾಗಾದರೆ ಇವರು ಹೇಳುತ್ತಿರುವುದು ಸುಳ್ಳ? ಸುಳ್ಳು ಸರ್, ಸುಳ್ಳು. ನನ್ನ ಹೆತ್ತ ತಂದೆಯ ಮೇಲೆ ಹಾನಿ ಮಾಡಿ ಹೇಳುತ್ತೇನೆ, ನನ್ನ ಆಸ್ತಿಯನ್ನು ಮಾತ್ರ ಇವರಿಗೆ ಮಾರಿಲ್ಲ ಸರ್, ಮಾರಿಲ್ಲ. ಎದ್ದೇಳೋ ಮೇಲೆ ನೀನು ನಿನ್ನ ಮನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕದೆ ಇವರು ನೀನು ಬಲವಂತವಾಗಿ ಇವರ ಹೆಸರಿಗೆ ಹಚ್ಚಿಕೊಳ್ಳುವುದಕ್ಕೆ ಇವರು ತಲೆ ಕೆಟ್ಟಿದೆಯಾ? ಅಯ್ಯೋ ದೇವರೇ, ಸೀತಾ. ಇದೇನು ಸ್ವಾಮಿ, ಕಾನೂನನ್ನು ಕಾಪಾಡಬೇಕಾಗಿರೋ ಈ ಖಾಕಿ ನೀವರ ಕೈವಶವಾಗಿರ್ಬೇಕಾದ್ರೆ ಇನ್ನು ಮುಂದೆ ನಮ್ಮ ಗತಿ ಏನ್ರಿ? ಮಾವ ಅಕ್ಕ ಅಳಬೇಡಿ, ಯಾಕೆ ನೀವು ಅಳ್ತೀರಾ? ಒಬ್ಬ ಕಾಕಿ ಬಟ್ಟೆ ತೊಟ್ಟವನು ಇವರ ಹತ್ರ ಇದ್ರೆ ಏನಾಯ್ತು? ನಮ್ಮ ಹತ್ರ ನ್ಯಾಯ, ನೀತಿ, ಧರ್ಮ ಇದೆ, ಕಾನೂನಿದೆ. ಬನ್ನಿ ಕಾಯಿ ಮಾವನ ಹತ್ರ ಹೋಗಿ ಕೋರ್ಟ್ ಹೋಗೋಣ, ನಡಿ. ಕೋರ್ಟು? ಯಾವುದಪ್ಪ ಕೋರ್ಟು? ಯಾವುದು ಕೋರ್ಟು? ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟುವ ಖಾಕಿಯೇ ಈ ರೀತಿ ಮಾತನಾಡುತ್ತಿರುವಾಗ ಇನ್ನು ಮೈ ಮೇಲೆ ಕರಿ ಬಟ್ಟೆಯನ್ನು ಹಾಕಿಸಿಕೊಂಡು ಕೋರ್ಟು ಮನೆಗೆ ಅಲೆದಾಡಿಸಿ ನಮಗೆ ಯಾವ ನ್ಯಾಯ ದೊರಕಿಸಿಕೊಡುತ್ತಾರೆ? ಶಿವರಾಮ್, ನೀನು ಏನೇ ಮಾತನಾಡುವುದಿದ್ದರೂ ಮನೆಯಿಂದ ಹೊರಗೆ ನಿಂತು ಮಾತನಾಡು. ಮೊದಲು ಈ ಮನೆಯಿಂದ ಆಚೆ ಹೋಗಿ. ಶ್ರೀಮಂತರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ,